ಕ್ರಿಯೇಟ್ ನ್ಯೂ ಮಾಡಲ್ಗೆ ಹೋಗ್ಬೇಕು. ಮಾಮೂಲಿ ಇಂಚಸ್ ಅಲ್ಲೇ ಕೊಟ್ಕೊಳ್ಳಿ. ಇವತ್ತು MML ಕೊಟ್ಟು ಹೇಳ್ತೀನಿ. ಇಂಚಸ್ ಅಲ್ಲಿರೋದನ್ನ ಟೈಪ್ ಮಾಡ್ಕೊಳ್ಳಿ. ಒಂದು ಡೋರ್ ಪೇಜ್ ಒಂದು 60 ಇಂಚ್ ಹೈಟ್ ಇದೆ, ವಿಡ್ತ್ ಬಂದು ಒಂದು 25 ಇಂಚ್ ವಿಡ್ತ್ ಇದೆ ಅಂತ ಅನ್ಕೊಳ್ಳಿ. ಟೈಪ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ MM ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಿಗೆ ಅದು MM ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಈ ಸ್ಲೇಟನ್ನು ದೊಡ್ಡದು ಮಾಡ್ಕೊಳ್ಳಿ. ನಿನ್ನೆ ಹೇಳ್ಕೊಟ್ಟಿದ್ದೆ ಬಿಟ್ ಮ್ಯಾಪ್ ಟು ವೆಕ್ಟರ್ ಅಂತ. ಬಿಟ್ ಮ್ಯಾಪ್ ಮಾಡ್ಕೊಳ್ಳಿ. ಬಿಟ್ ಮ್ಯಾಪ್ ಆಗುತ್ತೆ. ಅದಾದ್ಮೇಲೆ ಆಫ್ಸೆಟ್ ಮಾಡ್ಕೊಳ್ಳಿ. 15 mm ಆಫ್ಸೆಟ್ ಮಾಡ್ತಾ ಇದ್ದೀನಿ. ಆಫ್ಸೆಟ್ ಕ್ಲೋಸ್. ಆಫ್ ರೌಂಡ್ ಮಾಡೋದಕ್ಕೆ ಒಂದು 10 mm ಆಫ್ ಇದು ಮಾಡ್ಕೊತೀನಿ. ನಿನ್ನೆ ದಿವಸ ಏನ್ ಮಾಡಿದ್ದೆ ಅಂತ ಅಂದ್ರೆ, ಮೊದಲು ಡೋರ್ನ ಇಂಪೋರ್ಟ್ ಮಾಡ್ಕೊಂಡು ಅದಾದ್ಮೇಲೆ ಆಫ್ಸೆಟ್ ಮಾಡಿದ್ದೆ. ಆ ತರ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ಡೋರ್ನ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಡೋರ್ ಇಂಪೋರ್ಟ್ ಆಯ್ತು. ಇಲ್ಲಿ ಸೈಜು ಮತ್ತೆ ವಿಡ್ತ್ ಕೊಡ್ತಾ ಇದ್ದೀನಿ. 500 mm ವಿಡ್ತು. ಇವತ್ತ MML ಕೊಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗ್ಬಿಡಿ. ನಿನ್ನೆ ಇಂಚಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಿಮ್ಗೆ, ಇವತ್ತ MML ಹೇಳ್ಕೊಡ್ತಾ ಇದ್ದೀನಿ. ಹೈಟ್ ಬಂದು 1500 ಇದೆ ಅಂತ ಅನ್ಕೊಳ್ಳಿ. ಅಪ್ಲೈ ಕೊಡಿ. ಇದನ್ನ ಸೆಂಟ್ರಿಕ್ ತರೋದಕ್ಕೆ ಪೊಸಿಷನ್ ಅಲ್ಲಿ ಸೆಂಟರ್ಗೆ ಬರೋ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೀಪ್ ಬಂದು 10 mm ಕೊಡಿ. ಅಪ್ಲೈ ಕೊಡಿ. ನೆಕ್ಸ್ಟ್ ಇದಾದ್ಮೇಲೆ ಪೇಸ್ಟ್ ಕೊಡ್ತೀರಾ. ಪೇಸ್ಟ್ ಕೊಟ್ಟಾದ್ಮೇಲೆ ಈ ಸ್ಲೇಟ್ನ ಕ್ಲೋಸ್ ಮಾಡ್ತೀರಾ. ಅದಾದ್ಮೇಲೆ ಇಲ್ಲಿ ಆಫ್ಸೆಟ್ ಮಾಡಿ ಅಂದ್ರೆ ಆಫ್ ರೌಂಡ್ ಮಾಡಿ ಅಂತ ಹೇಳಿದ್ದೆ ನೆನ್ನೆ ದಿವಸ ನಿಮ್ಗೆ. ಆ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಮಾಡಿ ಬಾರ್ಡರ್ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಶಿಫ್ಟ್ ಒತ್ತಿಡ್ಕೊಂಡು ಈ ಆಫ್ ರೌಂಡ್ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ವೇವ್ ವಿಜಾರ್ಡ್ ಹೋಗಿ ಹೈಯೆಸ್ಟ್ ನ ಕೊಟ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈ ತರ ಆಫ್ ರೌಂಡ್ ಆಗುತ್ತೆ. ಬಟ್ ಇಲ್ಲಿ ನಮ್ ಡಿಸೈನ್ ಮೇಲೆ ಕುಂತ್ಕೊಳುತ್ತೆ. ನಾವ್ ಈ ಡಿಸೈನ್ ನ ಎಷ್ಟು ಕೂರಿಸ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿ ಅಂತ ಅಂದ್ರೆ, ಮೊದ್ಲು ಆಫ್ಸೆಟ್ ಮಾಡ್ಕೊಳ್ಳಿ. ಅಂದ್ರೆ ಆಫ್ ರೌಂಡ್ ಇದೆಯಲ್ಲ, ಮೊದ್ಲು ಅದನ್ನ ಆಫ್ ರೌಂಡ್ ಮಾಡ್ಕೊಳ್ಳಿ. ನಾನು 20 mm ತಗೊಂಡಿದ್ದೀನಿ, ಡಯಾಮೀಟರ್ 20 mm ತಗೊಂಡಿದ್ದೀನಿ. ಸರ್ಕಲ್ ಕ್ರಿಯೇಟ್ ಕ್ಲೋಸ್, ಸರ್ಕಲ್ ಬಂದಿದೆ. ಮೊದಲು ಆಫ್ ರೌಂಡ್ ಮಾಡ್ಕೊತಾ ಇದ್ದೀನಿ. ಎನ್ ಅಂತ ಪ್ರೆಸ್ ಮಾಡಿದೆ, ನೋಡ್ ಆಕ್ಟಿವೇಟ್ ಆಗಿದೆ. ಪಾಯಿಂಟ್ ಹತ್ರ ಇಕ್ಕಿದೆ. ಸಿ ಅಂತ ಪ್ರೆಸ್ ಮಾಡಿದ್ದೀನಿ, ರೈಟ್ ಪಾಯಿಂಟ್ ಮತ್ತೆ ಸಿ. ಎಸ್ಕೇಪ್ ಹೊಡೆದು ಕೆಳಗಡೆ ಅದನ್ನ ಡಿಲೀಟ್ ಮಾಡಿದ್ದೀನಿ. ಅದಾದ್ಮೇಲೆ ಲೈನ್ ಸೆಲೆಕ್ಷನ್ ಮಾಡ್ಕೊಂಡೆ, ಶಿಫ್ಟ್ ಒತ್ತಿ ಹಿಡ್ಕೊಂಡೆ, ಆಫ್ ರೌಂಡ್ ಸೆಲೆಕ್ಷನ್ ಮಾಡ್ಕೊಂಡೆ, ವೇವ್ ವಿಜಾರ್ಡ್ ಹೋಗಿ ಹೈಯೆಸ್ಟ್ ಕ್ಲಿಕ್ ಮಾಡಿ ಓಕೆ ಕೊಟ್ಟೆ. ಫಸ್ಟ್ ಇವತ್ತ ಆಫ್ ರೌಂಡ್ ಆಗಿದೆ. ಇದ್ರೊಳಗಡಿಕೆ ಡಿಸೈನ್ ಕೊಂಡು ಹೋಗ್ತಾ ಇದ್ದೀನಿ ಇವತ್ತ. ಇದ್ರೊಳಗಡೆ ಡಿಸೈನ್ಗೆ ಹೋದೆ, ನಮ್ದು ಡಿಸೈನ್ ಎಲ್ಲಿರುತ್ತೆ ಅಲ್ಲಿ ಹೋದೆ, ಇಂಪೋರ್ಟ್ ಮಾಡಿದೆ. ನೆಕ್ಸ್ಟ್ ಡಿಸೈನ್ ಬಂದಿದೆ. ಡಿಸೈನ್ ಬಂದಾದ್ಮೇಲೆ ಇದನ್ನ ಸೆಂಟ್ರಿಕ್ ತಗೊಳೋದಕ್ಕೆ ಇಲ್ಲಿ ಪೊಸಿಷನ್ ನಲ್ಲಿ ಸೆಂಟ್ರಿಕ್ ತಗೊಂಡೆ. ಒಂದು ಆಪ್ಷನ್ನು ಇಲ್ಲೆಯ ಸೈಜು ವಿಡ್ತು ಕೊಟ್ಟು ಅಪ್ಲೈ ಕೊಡ್ಬೋದು. ಇಲ್ಲ ಇನ್ನೊಂದು ಆಪ್ಷನ್, ಈ ಡಿಸೈನ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಟಿ ಟಿ ಫಾರ್ ಟೈಗರ್, ನ ಪ್ರೆಸ್ ಮಾಡಿ. ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದ್ಮೇಲೆ ಮೂವ್ ಮಾಡ್ಕೊಳೋದು. ಆ ಪಾಯಿಂಟ್ ಹತ್ರ ಹೋಗಿ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಮೂವ್ ಮಾಡ್ಕೊಳೋದು. ಲೆಫ್ಟ್ ರೈಟ್ ರೈಟ್ ಲೆಫ್ಟ್, ಇದೊಂದು ಆಪ್ಷನ್. ಇದು ನಿಮ್ಗೆ ಕಷ್ಟ, ಯಾಕೆಂತಂದ್ರೆ ಎಲ್ಲಾ ಕಡೆನೂ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಕುಂತಿರಲ್ಲ. ನೋಡಿ ಇಲ್ಲಿ ಆಫ್ ರೌಂಡ್ ಮೇಲೆ ಬಂದಿದೆ, ರೈಟ್ ಸೈಡ್ ಅಲ್ಲಿ ಆಫ್ ರೌಂಡ್ ಮೇಲೆ ಬಂದಿಲ್ಲ, ಒಳಗಡೆ ಬಂದಿದೆ.
ಅದಕ್ಕೇನ್ ಮಾಡಿ ನೀವು ಈ ತರ ಬಂದಿರುತ್ತೆ. ಫಸ್ಟ್ ಇದನ್ನ ಡಿಸೈನ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಪೇಸ್ಟ್ ಮಾಡಬಾರ್ದು. ಇದನ್ನ ಡಿಸೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಸೆಂಟ್ರ್ ಮಾಡಿ. ಸೆಂಟ್ರ್ ಮಾಡಾದ್ಮೇಲೆ ಡಿಸೈನ್ ಸೆಲೆಕ್ಷನ್ ಆಗಿರುತ್ತೆ, ಟಿ ಅಂತ ಪ್ರೆಸ್ ಮಾಡಿ, ಟಿ ಫಾರ್ ಟೈಗರ್, ಓಕೆನಾ. ಟಿ ಪ್ರೆಸ್ ಮಾಡಿದ್ರೆ ಈ ತರ ಪಾಯಿಂಟ್ ಓಪನ್ ಆಗುತ್ತೆ. ಈ ಕಾರ್ನರ್ ಪಾಯಿಂಟ್ ಇದೆಯಲ್ಲ, ಕಾರ್ನರ್ ಪಾಯಿಂಟ್ ಹತ್ರ ಮೊದಲು ಮೌಸ್ ಇಡಿ, ಈ ತರ ಸಿಂಬಲ್ ಚೇಂಜ್ ಆಗುತ್ತೆ ನೋಡಿ. ಔಟ್ ಸೈಡ್ ಇದ್ದಾಗ ಈ ತರ ಇದೆ, ಆ ಪಾಯಿಂಟ್ ಹತ್ರ ಬಂದಾಗ ಇದ್ ಬೇಡ, ಇದು ಬಂದ್ರೆ ಜಸ್ಟ್ ಮೂವ್ ಮಾಡೋದಕ್ಕಷ್ಟೇ. ಈ ತರ ಸಿಂಬಲ್ ಬಂದಾಗ ಬರೀ ಮೂವ್ ಮಾಡೋದಕ್ಕೆ. ಈ ಕಾರ್ನರ್ಗೆ ಬಂದ್ರೆ ಬರೀ ಆರೋ ಬರುತ್ತಷ್ಟೇ, ಆರೋ ಮಾರ್ಕ್ ತರ ಬರ್ತಲ್ಲ, ಆ ತರ ಬಂದಾಗ ಆಲ್ಟ್ ನ ಪ್ರೆಸ್ ಮಾಡಿ ಇಡ್ಕೊಳ್ಳಿ. ಆಲ್ಟ್ ನ ಪ್ರೆಸ್ ಮಾಡಿ ಇಡ್ಕೊಂಡು ಮೌಸ್ ಅಲ್ಲಿ ಲೆಫ್ಟ್ ಬಟನ್ ನ ಪ್ರೆಸ್ ಮಾಡ್ಕೊಂಡು ಹಿಂಗೆ ಎಳ್ಕೊಂತಾ ಹೋಗ್ಬೇಕು. ನಿಮಗೆ ಎಲ್ಲಿಗೆ ಪಾಯಿಂಟ್ ತಕ ಬರೋ ತಕನು ಎಳ್ಕೊಂಡು ಹೋಗ್ಬೇಕು. ಎಳ್ಕೊಂಡೋಗಿ ಮೌಸ್ ಬಿಡಿ, ಅದಾದ್ಮೇಲೆ ಆಲ್ಟ್ ಬಿಡಿ. ಫಸ್ಟೇ ಆಲ್ಟ್ ಬಿಡಬೇಡಿ, ಮೊದಲು ಮೌಸ್ ಬಟನ್ ನ ಬಿಟ್ಬಿಡ್ಬೇಕು. ಬಿಟ್ಟಾದ್ಮೇಲೆ ಆಲ್ಟ್ ಕೀನ ಬಿಡ್ಬೇಕು. ಲೆಫ್ಟ್ ಸೈಡ್ ಅಲ್ಲಿ ಕೀಬೋರ್ಡ್ ಅಲ್ಲಿ ಬಿಟ್ರೆ ಎಲ್ಲಾ ಕಡೆನೂ ಈಕ್ವಲ್ ಆಗಿ ಮೂವ್ ಆಗುತ್ತೆ. ಇದು ಗೊತ್ತಾಯ್ತಾ? ಗೊತ್ತಾಯ್ತು. ಹಾ, ಇದನ್ನ ಮತ್ತೆ ಸೆಂಟರ್ ಮಾಡ್ಕೊಳ್ಳಿ. ಒಂಚೂರು 2 mm ಏರಿ ಇರುತ್ತೆ, ಅದು ಇದನ್ನ ಸೆಂಟರ್ ಮಾಡ್ಕೊಳ್ಳಿ, ಸೆಂಟರ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಡಿಪಿಗೆ ಬನ್ನಿ, ಝೆಡ್ಡಿಗೆ. ನೀವು ಆಫ್ ರೌಂಡ್ ಎಷ್ಟು ಮಾಡ್ಕೊಂಡಿದ್ದೀರಾ ಹೈಟ್ ಇರೋದು ಅಷ್ಟನ್ನ ಇಲ್ಲಿ ಕೊಡಿ. ಅದಾದ್ಮೇಲೆ ಅಪ್ಲೈ ಕೊಡಿ. ಇದನ್ನ ಪೇಸ್ಟ್ ಮಾಡಬಾರ್ದು. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ. ನಿನ್ನೆ ಜಸ್ಟ್ ನಿಮಗೆ ಇಂಪೋರ್ಟ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿದ್ದಷ್ಟೇನೆ. ಇನ್ನ ಟೆಕ್ನಿಕಲ್ ಆಗಿ ಮುಂದುವರಿಯೋಣ ಇವತ್ತಿಂದ. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೋಡ್ ಆಪ್ಷನ್ ಇದೆ. ಮೋಡ್ ಆಪ್ಷನ್ಗೆ ಬಂದು ಆಡ್ ಅಲ್ಲಿ ಇರುತ್ತೆ. ಇದನ್ನ ಆಡ್ ತೆಗೆದು ಮರ್ಜ್ ಎಷ್ಟು ಕ್ಲಿಕ್ ಮಾಡಬೇಕು. ಇದನ್ನ ಆಡ್ ಅಲ್ಲೇ ಇಕ್ಕಿ, ಅಕಸ್ಮಾತ್ ಡಿಸೈನ್ ಯಾವ್ದಕ್ಕಾದ್ರು ಏನಾದ್ರು ಟಚ್ ಆಗಿದ್ರೆ ಏನಾಗುತ್ತೆ, ಹಿಂಗೆ ಟಚ್ ಆಗಿದೆ ಅಂತ ಅನ್ಕೊಳ್ಳೋಣ. ಯಾವ್ದಾದ್ರು ಡಿಸೈನು ಆಡ್ ಅಲ್ಲೇ ಇದೆ, ನೀವು 10 mm ಕೊಟ್ಟಿದ್ದೀರಾ, ಪೇಸ್ಟ್ ಅಂತ ಕೊಟ್ರಿ. ಈಗ ಡಿಸೈನ್ ಏನಾಗಿದೆ ಅಂತ ಅಂದ್ರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಟೋಟಲ್ಲು ಈ ಆಫ್ ರೌಂಡ್ ಮಾಡ್ಕೊಂಡಿದ್ದು 10 mm, ಈ ಡಿಸೈನ್ ಪೇಸ್ಟ್ ಆಗಿದ್ದು 10 mm, ಟೋಟಲ್ 20 mm ಆಗಿದೆ. ಆದ್ರೆ ಈ ಜಾಗ ಮಾತ್ರ 20 mm ಆಗಿದೆ. ನಾವು ಡಿಸೈನ್ ನ ಮೇಲಿಂದ ಮೇಲೆ ಎಲ್ಲಿ ಪೇಸ್ಟ್ ಮಾಡ್ದು ಅಷ್ಟು ಮಾತ್ರ. ಈ ಜಾಗ ಏನಿದೆ, ಈ ಜಾಗ ಮಾತ್ರ 20 mm ಆಗಿದೆ. ಇವೆಲ್ಲ 10 mm ಇದೆ. ಅಲ್ಲಿಗೆ 10 mm ಮರ ವೇಸ್ಟ್ ಆಗುತ್ತೆ. ಇಷ್ಟು ಜಾಗ ಮಾಡೋದಕ್ಕೋಸ್ಕರ ಫುಲ್ ಡೋರ್ ಮರನೇ 10 mm ವೇಸ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡಿ ನೀವು ಅಂತ ಅಂದ್ರೆ, ಇದನ್ನ ಸೆಂಟ್ರಿಗೆ ಮಡಗಿ, ಇಲ್ಲಿ ಮೋಡ್ ಇದೆಯಲ್ಲ, ಈ ಸ್ಲೇಟ್ ಅಲ್ಲಿ ಮೋಡ್ ಇದೆ, ಈ ಮೋಡ್ ಅಲ್ಲಿ IST ಕ್ಲಿಕ್ ಮಾಡ್ಕೊಳ್ಳಿ. IST ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡಿಸೈನ್ ನ ಎಲ್ಲೇ ಟಚ್ ಆಗಿದ್ರು ಮರ್ಜ್ ಆಗುತ್ತೆ. ಅಂದ್ರೆ 10 mm ಮರ್ಜ್ ಆಗುತ್ತೆ. ಈಗ ನೀವು 10 mm ಪೇಸ್ಟ್ ಮಾಡಿದೀರಾ, 10 mm ಕೊಟ್ಟಿದ್ದೀರಾ, ಡಿಸೈನ್ ಬರೀ 10 mm ಇದೆ ಟೋಟಲ್. ನೀವು ನೋಡೋದಕ್ಕೆ ಎಷ್ಟು mm ಇದೆ ಈಗ ಟೋಟಲ್. ಈಗ ಈ ಫುಲ್ ಡಿಸೈನ್ ನಲ್ಲಿ ಟೋಟಲ್ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲೊಂದು ಆಪ್ಷನ್ ಇದೆ, ರಿಲೀಫ್ ಟೂಲ್ ಅಲ್ಲಿ 1 2 3 4 5ನೇದು. ನೀವು ಕುಲ್ಡ್ ಮೆಥಡ್ ಅಲ್ಲಾರು ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ, ಇಲ್ಲ ಟೆಕ್ನಿಕಲ್ ಅಲ್ಲಿ ಗ್ಯಾಪ್ನದಲ್ಲಿ ಇಟ್ಕೊಂತೀನಿ ಅಂತ ಅಂದ್ರೆ ಸ್ಕೇಲ್ ರಿಲೀಫ್ ಹೈಟ್ ಅಂತ ಬರುತ್ತೆ 5ನೇದು, ಇಲ್ಲ ಕುಲ್ಡ್ ಮೆಥಡ್ ಅಲ್ಲಾದ್ರೆ 5ನೇದು ಅಂತನಾರು ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಇದ್ದು ಅದು ಸರಿನಾ. ಸ್ಕೇಲ್ ಟು ಹೈಟ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ 10 mm ಇದೆ ಟೋಟಲ್. ಡೀಪ್ ಬಂದು 10 mm ಇದು. ಕ್ಯಾನ್ಸಲ್ ಕೊಡಿ. ಅಕಸ್ಮಾತ್ ನೀವೇನಾದ್ರು ಇದನ್ನ ಮೋಡ್ ಅಲ್ಲಿ ಆಡ್ಗೆ ಏನಾದ್ರು ಇಟ್ಕೊಂಡು ಪೇಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನೀವು ಪೇಸ್ಟ್ ಮಾಡಿರೋದು ಬರೀ 10 mm ಗೆ, ಬಟ್ ಡಿಸೈನ್ ಇರೋದು 20 mm, ಹತ್ತತ್ರ 20 mm, 19.8 ಅಂತ ಅಂದ್ರೆ ಹತ್ತತ್ರ 20 mm. ಈ ಆಫ್ ರೌಂಡ್ ಇಂದ 10 mm, ಈ ಡಿಸೈನ್ ಇಂದ 10 mm, ಟೋಟಲ್ 20 mm ಹೈಟ್ ಇದೆ. ಇದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ನಿಮ್ಗೆ ಹಂಗೂ ಇದಾಗದಾದ್ರೆ ಇಲ್ಲಿ ಸ್ಲೇಟ್ ಅಲ್ಲಿ ಯಾವಾಗ್ಲೂ ನೀವು ಸ್ಟಾರ್ಟಿಂಗ್ ಬಂದಾಕ್ಷಣನೇ ಸೈಜನ್ನೆಲ್ಲ ಚೇಂಜ್ ಮಾಡೋಕ್ಕಿಂತ ಮುಂಚೆನೆ ಮೋಡ್ಗೆ ಹೋಗ್ಬಿಟ್ಟು IST ಕ್ಲಿಕ್ ಮಾಡ್ಕೊಂಬಿಡಿ. ಅದಾದ್ಮೇಲೆ ಪೇಸ್ಟ್ ಈ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಆಪ್ಷನ್ ಅಲ್ಲಿ ನನಗೆ ಮೌಸ್ ಅಲ್ಲಿ ಮೂವ್ ಮಾಡೋದು ಹಿಂಸೆ ಅಂತ ಏನಾದ್ರು ಅನ್ಸಿದ್ರೆ ಅದೇ ಆಪ್ಷನ್ ಇದೆ, ಮೂವ್. ಮೋಡ್ ಪಕ್ಕ ಇದೆ ಮೂವ್. ಇದಿದೆಯಲ್ಲ, ಇದು ಬಂದು ಮೇಲೆ ಕೆಳಗಡೆ ಆಡ್ಸೋದಿಕ್ಕೆ. ನೋಡಿ, ಮೇಲ್ಗಡೆಗೆ ಮೂವ್ ಮಾಡ್ಬೋದು, ಎಷ್ಟಾರು ಮೂವ್ ಮಾಡ್ಕೋಬಹುದು, ಕೆಳಗಡೆಗೂ ಮೂವ್ ಮಾಡ್ಬೋದು, ಇವೆಷ್ಟು ಕಾರು ಮೂವ್ ಮಾಡ್ಕೋಬಹುದು. ಈ ತರನಾರು ಮಾಡಿ. ಇದು ಬಂದು ಲೆಫ್ಟ್ ರೈಟ್, ಹಿಂಗೆ ಲೆಫ್ಟಿಗೆ ಮತ್ತೆ ರೈಟಿಗೆ
ಮೂವ್ ಮಾಡೋದಕ್ಕೆ. ಓಕೆನಾ? ಅದಾದ್ಮೇಲೆ ರೊಟೇಟ್ ಅಂದ್ರೆ ಈಗ ನನಗೆ ಡಿಸೈನ್ ಈ ತರ ಇದೆ, ನನಗೆ ಈ ತರ ಬೇಡ, ಉಲ್ಟಾ ಆಗ್ಬೇಕು, ಈ ಫ್ಲವರ್ ಇರೋದು ಕೆಳಗಡೆಗೆ ಬರಬೇಕು, ಕುಂಡ ಇರೋದು ಮೇಲ್ಗಡೆಗೆ ಹೋಗ್ಬೇಕು ಅಂದ್ರೆ ರೊಟೇಟ್ ಹೋಗ್ಬಿಟ್ಟು ವರ್ಟಿಕಲಿ ಅಂತ ಕೊಟ್ಟು ಅಪ್ಲೈ ಕೊಟ್ರೆ ಉಲ್ಟಾ ಆಗ್ಬಿಡುತ್ತೆ. ಇಲ್ಲ ಲೆಫ್ಟ್ ಇರೋದು ರೈಟ್ ಆಗಬೇಕು, ರೈಟ್ ಇರೋದು ಲೆಫ್ಟ್ ಆಗಬೇಕು ಅಂತ ಅಂದ್ರೆ ಹಾರಿಜಾಂಟಲಿ ಕೊಟ್ಟು ಅಪ್ಲೈ ಕೊಟ್ರೆ ಉಲ್ಟಾ ಆಗುತ್ತೆ. ನೆಕ್ಸ್ಟ್ ಸ್ಕೇಲ್. ಸ್ಕೇಲು ಅಂದ್ರೆ ದೊಡ್ಡದು ಮತ್ತೆ ಚಿಕ್ಕದು ಮಾಡೋದಕ್ಕೆ ಇಲ್ಲೂ ಮಾಡ್ಬೋದು, ಇಲ್ಲ ಟಿ ಅಂತ ಪ್ರೆಸ್ ಮಾಡಿ ಅದರಲ್ಲೂ ಮಾಡ್ಬೋದು. ಶಿಯರ್ ಬೇಡ, ಕಾಪೀಸ್ ಬೇಡ, ವ್ರ್ಯಾಪ್ ಬೇಡ, ಇದನ್ನ ಆಮೇಲೆ ಹೇಳ್ಕೊಡ್ತೀನಿ, ಅದು ಪಾಯಿಂಟ್ ಬಂದಾಗ ನಾನು ಹೇಳ್ಕೊಡ್ತೀನಿ. ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೈಜು, ಮೋಡು, ಮೂವ್, ರೊಟೇಟ್, ಸ್ಕೇಲ್. ಸ್ಕೇಲ್ ತಕ ಹೋಗಿ ಅಷ್ಟೇ. 10 mm ಅಪ್ಲೈ, ರೊಟೇಟ್, ಉಲ್ಟಾ ಇದೆ, ವರ್ಟಿಕಲಿ ರೊಟೇಟ್, ಅಪ್ಲೈ, ರೊಟೇಟ್ ಆಯ್ತು. ಅದಾದ್ಮೇಲೆ ಪೇಸ್ಟ್. ನೀವು ಈ ಪೇಸ್ಟ್ ಕೊಡೋದಕ್ಕಿಂತಾನೆ ಮುಂಚೆ ಮೋಡು, ಮೂವ್, ರೊಟೇಟು, ಸ್ಕೇಲು ಇವೇನೇ ಇದ್ರೂ ಮುಂಚೆನೆ ಮಾಡ್ಕೋಬೇಕು. ಇದೆಲ್ಲ ನಂದೆಲ್ಲ ಮುಗ್ದಿದೆ, ಫೈನಲ್ ಆಗಿದೆ ಅಂತ ಆದ್ಮೇಲೆ ಪೇಸ್ಟ್ ಕೊಡಬೇಕು, ಮುಂಚೆನೆ ಪೇಸ್ಟ್ ಕೊಡಬೇಡಿ. ಓಕೆನಾ? ನೆಕ್ಸ್ಟ್ ಕ್ಲೋಸ್. ಇಲ್ಲಿಗೆ ಇನ್ನೊಂದು ನನಗೆ ಸ್ವಸ್ತಿಕ್ ಬೇಕು ಇಲ್ಲ ಓಮ್ ಬೇಕು ಅಂತ ಅಂದ್ರೆ ಈ ಡಿಸೈನ್ ಪೇಸ್ಟ್ ಆಗಿದೆ. ನೆಕ್ಸ್ಟ್ ರಿಲೀಫ್ ಟೂಲ್, ಮೊದಲನೇ ಆಪ್ಷನ್ಗೆ ಮಾಮೂಲಿ ಇಂಪೋರ್ಟ್ ಮಾಡ್ದಂಗೆ ಮತ್ತೆ ಮಾಮೂಲಿ ಇಂಪೋರ್ಟ್ ಮಾಡ್ದಂಗೆ ಮಾಡೋದು. ಇಲ್ಲಿ ಆರ್ಟ್ ಕ್ಯಾಮ್ ರಿಲೀಫ್ ಟೂಲ್ಸ್ ಅಲ್ಲಿ ಇರುತ್ತೆ, ಅದನ್ನ ಆಲ್ ಫೈಲ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ ಡಿಸೈನ್ ಎಲ್ಲಿದೆ ಅಂತ ಹುಡಿಕೊಳ್ಳಿ. ಓಪನ್. ಇಲ್ಲೆಲ್ಲೋ ಬಂದಿರುತ್ತೆ, ಇದನ್ನ ಮೌಸಲ್ಲೇ ಕರ್ಕೊಂಡ್ ಬರ್ಬೋದು. ನೋಡ್ರಿ, ಹಿಂಗ್ ಮೌಸಲ್ಲೇ ಎಳ್ಕೊಂಬಂದು ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಬಿಟ್ಕೋಬಹುದು. ಇಲ್ಲ ನನಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿ ಮೂವ್ ಮಾಡ್ಕೊಳ್ಳಿ. ಇಷ್ಟು ಬಂತು, ಫುಲ್ ಆಯ್ತು, ಇಲ್ಲಿಗೆ ಬಂದಿದೆ, ಅಪ್ಲೈ ಕೊಡಿ, ಮತ್ತೆ ಮೂವ್ ಮಾಡಿ, ಅಪ್ಲೈ ಕೊಡಿ, ಮತ್ತೆ ಮೂವ್ ಮಾಡಿ, ಅಪ್ಲೈ ಕೊಡಿ. ಆ ತರ ಮಾಡ್ತಾನೆ ಇದ್ರೆ ಬರ್ತಾನೆ ಇರುತ್ತೆ ಅದು ಮೇಲ್ಗಡೆಗೆ, ಮೇಲ್ಗಡೆ ಮೇಲ್ಗಡೆ ನಿಮ್ಗೆ ಎಲ್ಲಿ ತಕ ಬೇಕು ಅಲ್ಲಿ ತಕ ಮಾಡ್ಕೋಬಹುದು. ಇಲ್ಲಿಗೆ ಬಂದಿದೆ, ಸಾಕು ಅನ್ಸುತ್ತೆ. ಇಲ್ಲ ಇನ್ನೊಂಚೂರು ಎಡಗಡೆ ಬರಬೇಕು, ಇಲ್ಲಿದೆ ಆಪ್ಷನ್, ಒಂಚೂರು ಎಡಗಡೆ ಬನ್ನಿ, ಅಪ್ಲೈ. ಅದಾದ್ಮೇಲೆ ನಿಮಗೆ ಡೀಪ್ ಎಷ್ಟು ಬೇಕು ಅಂತ ಅನ್ಸುತ್ತೆ ಅಷ್ಟನ್ನು ಕೊಡಿ. ನಾನು ಟೋಟಲ್ ಡೋರ್ ಡೀಪ್ ಬಂದು 10 mm ಕೊಟ್ಟಿದ್ದೀನಿ. ನಾ ಇದೊಂದು 7 mm ಕೊಡ್ತೀನಿ, ಯಾಕೆಂತಂದ್ರೆ ಇದು 10 mm ಗೆ ಬಂದ್ರೆ ಅಷ್ಟು ಲುಕ್ ಕಾಣಲ್ಲ, ಡೋರ್ ಹೈಲೈಟ್ ಆಗಲ್ಲ. ಹಂಗಾಗಿ ಇದನ್ನ 7 mm ಕೊಡ್ತೀನಿ. 7 mm ಕೊಟ್ಟು ಪೇಸ್ಟ್ ಕೊಡ್ತೀನಿ. 7 mm ಆಗಿದೆ ಇದು. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಿ, ಈ ಕಡೆಗೆ ಒಂದು ಸ್ವಸ್ತಿಕ್ ಹಾಕಿ, ರಿಲೀಫ್ ಟೂಲ್ ಅಲ್ಲಿ ಓಪನ್, ಆಲ್ ಫೈಲ್ಸ್, ಸ್ವಸ್ತಿಕ್ ಎಲ್ಲಿದೆ ಅಂತ ಹುಡಿಕೊಳ್ಳಿ. ಸ್ವಸ್ತಿಕ್ ಇಲ್ಲಿದೆ, ಬಂದಿದೆ, ಓಪನ್ ಅಂತ ಕೊಡಿ. ಸ್ವಸ್ತಿಕ್ ಬಂತು, ಇದನ್ನ ತಗೊಂಬಂದು ಇಲ್ಲಿಗೆ ಬಿಟ್ಕೊಳ್ಳಿ. ಒಂದ್ ನಿಮಿಷ, ಫೋನ್ ಬರ್ತಾ ಇದೆ. ಓಕೆ ಓಕೆ.
ಸಾರಿ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತದೆ ಕೇಳಿಸ್ತದೆ. ಇಲ್ಲಿಗೆ ಬಂದಾದ್ಮೇಲೆ ನೋಡಿ ಈ ತರ ಕೇಳಿ ಇಟ್ಕೊಂಡಿದೀವಿ. ಬಟ್ ಓಮ್ ಎಷ್ಟಿದೆ ಅಷ್ಟೇ ಸ್ವಸ್ತಿಕ್ಕು ಬರಬೇಕು. ಈಗ ಓಮ್ ಇಷ್ಟಿದೆ ಅಂತ ಅನ್ಕೊಳ್ರಿ, ಸ್ವಸ್ತಿಕ್ನ ಇಷ್ಟೇ ಮಾಡಿ ಪೇಸ್ಟ್ ಮಾಡಿದ್ರೆ ಅಷ್ಟು ಲುಕ್ ಕಾಣಲ್ಲ. ಓಮ್ ದೊಡ್ಡದಿದೆ ಸ್ವಸ್ತಿಕ್ ಚಿಕ್ಕದಿದೆ ಅನ್ನಂಗ್ ಕಾಣಿಸುತ್ತೆ. ನಮಗೆ ಎಕ್ಸಾಕ್ಟ್ ಅಂದ್ರೆ ಕರೆಕ್ಟ್ ಆಗಿ ಓಮ್ ಎಷ್ಟಿದೆ ಅಷ್ಟೇ ಸೈಜು ಸ್ವಸ್ತಿಕ್ ಬರ್ಬೇಕು. ಹಂಗ್ ಮಾಡೋದಾದ್ರೆ ಈ ಓಮ್ ಹೇಳಿ. ಹೌದೌದು, ಅದೇ ಸೈಜಿಗೆ ಬೇಕು, ಅದೇ ಜಾಗದಲ್ಲಿ ಬೇಕು ಹಾ, ಸೇಮ್ ಸ್ವಸ್ತಿಕ್ಕು. ಜಾಗದಲ್ಲೇ ಬೇಕು. ಅದನ್ನೇ ಹೇಳ್ತಾ ಇದ್ದೀನಿ, ಒಂದೇ ನಿಮಿಷ. ಹೇಳಿ. ಹಾ ಹಾ, ಸ್ಟಾರ್ಟ್ ಆಗಿದೆಯಪ್ಪ, ಬಾ ಓಪನ್ ಮಾಡ್ಕೊಳಪ್ಪ. ಲಿಂಕ್ ಅಲ್ಲಿ ಇರೋ ಎಲ್ಲರೂ ಓಪನ್ ಮಾಡಿದಾರೆ ನೋಡಪ್ಪ, ಬರುತ್ತೆ ನೋಡಪ್ಪ. ಇವತ್ತು ಲಿಂಕ್ ಕಳ್ಸಿದೀನಿ ನೋಡು, 5:15 ಆ ಲಿಂಕ್ ಓಪನ್ ಮಾಡು. ಹ್ಮ್, ಗ್ರೂಪ್ ಅಲ್ಲಿ ಬಂದಿರುತ್ತೆ ನೋಡಪ್ಪ, ಎಲ್ಲರಿಗೂ ಬಂದಿರುತ್ತೆ. ಬಂದಿಲ್ವಾ? ಕಳಿಸ್ಕೊಡ್ತೀನಿ ನೋಡಪ್ಪ. ಒಂದ್ ನಿಮಿಷ, ಲಿಂಕ್ ಕಳಿಸ್ಕೊಟ್ಟು. ಸೇಮ್ ಬರಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಕೇಳಿಸ್ತಾ ಇದೆಯಲ್ಲ? ಹಲೋ. ಕೇಳಿಸ್ತದೆ ಕೇಳಿಸ್ತದೆ. ಹಾ, ಓಕೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಸೆಂಟ್ರಿಗೆ ಒಂದ್ ಲೈನ್ ಹಾಕೋಬೇಕು, ಸ್ಟ್ರೈಟ್ ಲೈನ್. ಈ ಲೈನ್ ಹಾಕೊಳೋದಕ್ಕೆ ನೋಡಿ, ಸ್ಟ್ರೈಟ್ ಲೈನ್ ಸುಮ್ಮನೆ ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗೆ ಎಳ್ಕೊಂಡು ಹೋಗೋದು ಹಂಗ್ ಮಾಡಬೇಡಿ. ಸ್ಟ್ರೈಟ್ ಲೈನ್ ಹಾಕೋದು, ಪಾಲಿಲೈನ್ ತಗೋಬೇಕು. ಫಸ್ಟ್ ಮೌಸ್ ಅಲ್ಲಿ ಒಂದ್ ಪಾಯಿಂಟ್ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಸೀದಾ ಕೆಳಗಡೆ ಬರಬೇಕು. ಈ ತರ ಪಾಯಿಂಟ್ ಬರಬಾರ್ದು. ಬಲ್ಗಡೆ ಬನ್ನಿ, ಬಲ್ಗಡೆ ಇನ್ನೊಂಚೂರು ಬಲ್ಗಡೆ. ನೋಡಿ, ಆ ಸರ್ಕಲ್ ಅಲ್ಲಿ ಆರೋ ಮಾರ್ಕ್ ಬರಬೇಕು, ಆವಾಗ ಅದು ಸ್ಟ್ರೈಟ್ ಇದೆ ಅಂತ. ಹಿಂಗೊಂಚೂರು ಬಲ್ಗಡೆ ಬಂದ್ರು ಬರಲ್ಲ, ಹಿಂಗೊಂಚೂರು ಎಡಗಡೆ ಬಂದ್ರು ಬರಲ್ಲ. ಕರೆಕ್ಟ್ ಆಗಿ ಸ್ಟ್ರೈಟ್ ಬಂದಾಗ ಮಾತ್ರ ಅದು ಬರುತ್ತೆ. ನಿಮ್ಗೆ ಈ ತರ ಲೈನ್ ನ ಹಾಕೋದಕ್ಕೆ ಮೌಸಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ರೆ ಪಾಲಿಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಫಸ್ಟ್ ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಗೆ ಬನ್ನಿ. ಈಗ ಕೆಳಗಡೆ ಬರೀ ಮೌಸ್ ಪಾಯಿಂಟ್ ಏನು ಬಟನ್ಗಳು ಏನು ಪ್ರೆಸ್ ಮಾಡಬಾರ್ದು, ಬರೀ ಮೌಸ್ ಮಾತ್ರ ಹಿಂಗೆ ಎಳ್ಕೊಂಬಂದ್ ಬಿಡಿ. ಕಂಟ್ರೋಲ್ ಇದೆಯಲ್ಲ, ಕಂಟ್ರೋಲ್ನ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡ್ರೆ ಅದೇ ಕರ್ಕೊಂಡೋಗ್ಬಿಡುತ್ತೆ ನಿಮ್ಮನ್ನ ಯಾವ ಪಾಯಿಂಟಿಗೆ ಬೇಕು ಆ ಪಾಯಿಂಟಿಗೆ. ನೋಡಿ, ಇದನ್ನ ಪ್ರಾಕ್ಟೀಸ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ಅರ್ಥ ಆಗೋದು, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಕಂಟ್ರೋಲ್ನ ಒತ್ತೇ ಇಟ್ಕೊಂಡಿರ್ಬೇಕು. ನೀವು ನೆಕ್ಸ್ಟ್ ಪಾಯಿಂಟ್ ಕ್ಲಿಕ್ ಮಾಡೋ ತಕ್ಕನು ಕಂಟ್ರೋಲ್ ಒತ್ತೇ ಇಟ್ಕೊಂಡಿರ್ಬೇಕು, ಅವಾಗ ಮಾತ್ರ ಸ್ಟ್ರೈಟ್ ಬರುತ್ತೆ. ಈ ತರ ಸ್ಟ್ರೈಟ್ ಬಂದು ಎಲ್ಲಿಗೆ ಸುಮ್ಮನೆ ಕ್ಲಿಕ್ ಮಾಡಿದ್ರು ಅಲ್ಲಿಗೆ ಬಂದಿರುತ್ತೆ. ಕಂಟ್ರೋಲ್ನ ಒತ್ತಿಡ್ಕೊಂಡಿರ್ಬೇಕು. ಪಾಯಿಂಟ್ ಕ್ಲಿಕ್ ಮಾಡಾದ್ಮೇಲೆ ಕಂಟ್ರೋಲ್ ಬಿಟ್ಟು ಮೌಸಲ್ಲಿ ರೈಟ್ ಬಟನ್, ಲೆಫ್ಟ್ ಅಲ್ಲ, ಲೆಫ್ಟ್ ನ ಕ್ಲಿಕ್ ಮಾಡಿರ್ತೀರಾ. ಅದು ಹಿಂಗೆ ಪಾಲಿಲೈನ್ ಸೆಲೆಕ್ಷನ್ ಮಾಡಿದ್ರೆ ಅದು ಬಿಡ್ತಿರಲ್ಲ, ನಿಮ್ಮನ್ನ ಹಂಗೆ ಹಿಡ್ಕೊಂಡೇ ಇರುತ್ತೆ. ಅದ್ ನಿಮ್ಮನ್ನ ಬಿಡ್ಬೇಕು ಅಂತ ಅಂದ್ರೆ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿದ್ರೆ ಅದ್ ನಿಮ್ಮನ್ನ ಬಿಟ್ಟು ಬಿಡುತ್ತೆ, ಮತ್ತೆ ಕಂಟಿನ್ಯೂ ಮಾಡಕ್ ಬಿಡಲ್ಲ. ನೋಡ್ರಿ, ಪಾಯಿಂಟ್ ಫಸ್ಟ್ ಪಾಯಿಂಟ್ ಸೆಲೆಕ್ಷನ್ ಮಾಡಿದ್ರಿ, ಕಂಟ್ರೋಲ್ ಒತ್ತಿ ಹಿಡ್ಕೊಂಡ್ರಿ, ನೆಕ್ಸ್ಟ್ ಪಾಯಿಂಟಿಗೆ ಬಂದ್ರಿ, ಕ್ಲಿಕ್ ಮಾಡಿದ್ರಿ, ಬಿಟ್ಟಿಲ್ಲ ಅದ್ ನಿಮ್ಮನ್ನ ಲೈನ್. ಅದಕ್ಕೆ ಏನ್ ಮಾಡ್ಬೇಕು? ರೈಟ್ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿದ್ರೆ ಅದು ಬಿಟ್ಟು ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಆ ಲೈನ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಸೆಂಟರ್ ಮಾಡ್ಕೊಳ್ಳಿ. ಸೆಂಟರ್ ಆಯ್ತು. ಸೆಂಟ್ರಿಗೆ ಇದು ಒಂದು ಆಪ್ಷನ್. ಪೊಸಿಷನ್ ಅಲ್ಲಿ ಹೋಗಿ ಸೆಂಟರ್ ಇನ್ ಪೇಜ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲ ನನಗೆ ಕೀಬೋರ್ಡ್ ಅಲ್ಲಿ ಚೆನ್ನಾಗಿ ಆಪರೇಟ್ ಬರುತ್ತೆ ಅಂತ ಅಂದ್ರೆ F9 ಪ್ರೆಸ್ ಮಾಡಬೇಕು. ನೀವು ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು, ಲ್ಯಾಪ್ಟಾಪ್ ಕೀಬೋರ್ಡ್ ಅಲ್ಲಿ ಏನಾದ್ರು ಇದು ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಟ್ರಾ ಕೀಬೋರ್ಡ್ ಕನೆಕ್ಟ್ ಮಾಡ್ಕೊಂಡಿಲ್ಲ, ಲ್ಯಾಪ್ಟಾಪ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಲ್ಯಾಪ್ಟಾಪ್ ಅಲ್ಲಿ ಮಾಡೋದಾದ್ರೆ ಫಂಕ್ಷನ್ ಕೀ ಇದೆಯಲ್ಲ, ಫಂಕ್ಷನ್ ಕೀ ಪ್ರೆಸ್ ಮಾಡ್ಕೊಂಡು F9 ಪ್ರೆಸ್ ಮಾಡಬೇಕು. ಆಚೆ ಕಡೆ ಎಲ್ಲ ಇರುತ್ತೆ. ಓಕೆ ಓಕೆ ಓಕೆ. ಫಂಕ್ಷನ್ ಕೀ ಪ್ರೆಸ್ ಮಾಡ್ಕೊಂಡು F9 ಪ್ರೆಸ್ ಮಾಡಿದ್ರೆ ಸೆಂಟರ್ ಬರುತ್ತೆ. ಸೆಂಟರ್ ಬಂದಿದೆ, ಓಕೆನಾ? ಫಸ್ಟ್ ಈ ಸೆಂಟರ್ ಬಂದಿದ್ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಶಿಫ್ಟ್ ಒತ್ತಿ ಇಡ್ಕೊಳ್ಳಿ. ಈ ಓಮ್ ಸುತ್ತ ಒಂದು ಲೈನ್ ಬಂದಿರುತ್ತೆ, ಆ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿದೆ, ನಿಮಗೆ ನೋಡೋದಾದ್ರೆ ಇದನ್ನ ತೆಗೀರಿ. ಪ್ರಿವ್ಯೂ ರಿಲೀಫ್ ಇದೆಯಲ್ಲ, ಅದನ್ನ ತೆಗೆದ್ರೆ ಗೊತ್ತಾಗುತ್ತೆ ನಿಮ್ಗೆ. ಓಮ್ ಒಂದು ಲೈನ್ ಬಂದಿರುತ್ತೆ, ಆ ಲೈನ್ ಇದೆಯಲ್ಲ, ಆ ಲೈನ್ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಂಟರ್ ಲೈನು ಶಿಫ್ಟ್ ಒತ್ತಿ ಇಡ್ಕೊಳ್ಳಿ. ಈ ಓಮ್ ಇದೆಯಲ್ಲ, ಓಮ್ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಮ್ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ
ಮಿರರ್ ವೆಕ್ಟಾರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದೇ ಮಿರರ್ ಮಾಡೋದಕ್ಕೆ ನಿನ್ನೆ ಹೇಳ್ಕೊಟ್ಟೆ ನಿಮ್ಗೆ ಟೇಪರ್ ಮಾಡೋದನ್ನ, ಅದೇ ಆಪ್ಷನ್. ಮಿರರ್ ಇದೆಯಲ್ಲ, ಮಿರರ್ ಹತ್ರ ಹೋಗಿ ಇಲ್ಲಿ ಎಬೌಟ್ ಲೈನ್ ಅಂತ ಒಂದು ಆಪ್ಷನ್ ಇದೆ. ಎಬೌಟ್ ಲೈನ್ ನಿನ್ನೆ ಮಾಡಿದ್ದು ರೈಟು ಲೆಫ್ಟ್ ಮಾಡಿಸ್ತು. ಇಲ್ಲೊಂದು ಆಪ್ಷನ್ ಇದೆ, ಅದ್ರ ಕೆಳಗಡೆ ಎಬೌಟ್ ಲೈನ್ ಅಂತ. ಅಂದ್ರೆ ಈ ಲೈನ್ ನ ಸೆಂಟರ್ ಮಾಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಅಷ್ಟು ಡಿಸ್ಟೆನ್ಸ್ಗೆ ಇದನ್ನು ಮೂವ್ ಮಾಡು ಅಂತ. ಎಬೌಟ್ ಲೈನ್ ಕ್ಲಿಕ್ ಮಾಡಿದ್ರೆ ಈ ಕಡೆಗೆ ಬಂದು ಹೋಗುತ್ತೆ. ಅವಾಗ ಈ ಸ್ವಸ್ತಿಕ್ ಇದೆಯಲ್ಲ, ಸ್ವಸ್ತಿಕ್ ನ ಸೆಂಟ್ರಿಕ್ ತಗೊಳ್ಳಿ. ಸೆಂಟ್ರಿಕ್ ತಗೊಂಡು ಈ ಸ್ಕೇಲ್ ಇದೆಯಲ್ಲ, ಸ್ಕೇಲ್ ಅಲ್ಲಿ ದೊಡ್ಡದ್ ಮಾಡ್ಕೊಂತ ಹೋಗಿ ಅಪ್ಲೈ ಕೊಡಿ. ಈ ಬಾರ್ಡರ್ ಲೈನ್ ಇದೆಯಲ್ಲ, ಬಾರ್ಡರ್ ಲೈನು ಇಲ್ಲಿಗೆ ಟಚ್ ಆಗಬೇಕು. ಇವು ಯಾವ್ದು ನಿಮ್ದು ಓಮು ಫ್ಲವರ್ ಏನಿರುತ್ತಲ್ಲ, ಔಟ್ರ್ ಲೈನಿಗೆ ಟಚ್ ಆಗೋ ತಕ ಮಾಡ್ಕೊಂತ ಹೋಗಿ ಅಪ್ಲೈ. ಇನ್ನ ಒಂಚೂರು ಬರಬೇಕು, ಅಪ್ಲೈ. ಇನ್ನ ಇಲ್ಲಿ ಬಲಗಡೆ ಬಂದಿದೆ, ಬಟ್ ಎಡಗಡೆ ಒಂಚೂರು ಬರಬೇಕು. ಅದಕ್ಕೆ ಏನ್ ಮಾಡಿ, ಇದಿದೆಯಲ್ಲ ಇದನ್ನ ಇನ್ನೊಂಚೂರು ಎಡಗಡಿಗೆ ಮೂವ್ ಮಾಡಿ. ಜಾಸ್ತಿ ಆಯ್ತು. ಕೀಬೋರ್ಡ್ ಅಲ್ಲಿ ರೈಟ್ ಆರೋ ಮಾರ್ಕ್ ಇದೆಯಲ್ಲ, ಅದನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನೀವು. ಈಗ ಕರೆಕ್ಟ್ ಆಗಿ ಕುಂತಿದೆ, ಕಾಣಿಸ್ತಾ ಇದೆಯಾ? ಕರೆಕ್ಟ್ ಆಗಿ ಕುಂತಿದೆ. ಕಾರ್ನರ್ ಟಾಪ್ ಅಲ್ಲಿ ಕಾರ್ನರ್ ಇದು ಇಲ್ಲಿ ಕುಂತಿದೆ, ಲೆಫ್ಟ್ ಅಲ್ಲಿ ಕಾರ್ನರ್ ಇದು ಕುಂತಿದೆ, ಬಾಟಮ್ ಅಲ್ಲಿ ಕಾರ್ನರ್ ಇದು ಕುಂತಿದೆ, ರೈಟ್ ಅಲ್ಲಿ ಕಾರ್ನರ್ ಇದು ಕುಂತಿದೆ. ಇವಾಗ ಮರ್ಜೈಯೆಸ್ಟ್ ಇದೆ, ಇಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಗೆ, ನೋಡ್ಕೊಳ್ಳಿ ಬೇಕಾರೆ ಮರ್ಜೈಯೆಸ್ಟ್ ಅಂತ. ಅಲ್ಲಿ ನೀವು ಆಡ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ತೋರಿಸುತ್ತೆ ಆಡ್ ಅಲ್ಲಿ ಇದ್ದೀರಾ ಅಂತ. ನಮಗೆ ಮರ್ಜೈಯೆಸ್ಟ್ ಅಲ್ಲೇ ಇರಬೇಕು. ಓಮ್ ನ 7 mm ಪೇಸ್ಟ್ ಮಾಡ್ಕೊಂಡು ಅದೇ ತರನೇ ಸ್ವಸ್ತಿಕ್ 7 ಅಂದ್ರೆ 7 mm ಗೆ ಪೇಸ್ಟ್ ಮಾಡ್ಕೊಂತ ಇದ್ದೀನಿ. 7 mm ಕೊಟ್ಟೆ, ಅಪ್ಲೈ ಕೊಟ್ಟೆ, ಪೇಸ್ಟ್ ಕೊಟ್ಟೆ, ಬಂತು. ಇದನ್ನ ಕ್ಲೋಸ್ ಮಾಡಿ. ಇದು ಓಮ್ ಇದೆಯಲ್ಲ, ಓಮ್ ನ ಡಿಲೀಟ್ ಮಾಡ್ಕೊಳ್ಳಿ. ಲೈನ್ ಮಾತ್ರ, ಅದು ಡಿಸೈನ್ ಅಲ್ಲ, ಲೈನ್ ಮಾತ್ರ ಡಿಲೀಟ್ ಮಾಡ್ಕೊಳ್ಳಿ. ಈ ಓಮ್ ಏನ್ ಸೈಜ್ ಅಲ್ಲಿ ಇದೆ, ಸ್ವಸ್ತಿಕ್ಕು ಅದೇ ಸೈಜ್ ಅಲ್ಲೇ ಇರುತ್ತೆ. ಈ ಸ್ಟಾರ್ಗಳನ್ನು ಅಷ್ಟೇ. ಏನ್ ಹೇಳಿ? ನೆಕ್ಸ್ಟ್ ಕ್ಲೋಸ್ ಮಾಡಿ. ಇಷ್ಟೆಲ್ಲ ಡಿಸೈನ್ ಕೊಂಡಿಸ್ಕೊಂಡು ಆಯ್ತು. ಈಗ ನನಗೆ ಇದು ಯಾವ್ದು ಡಿಸೈನ್ ಇಷ್ಟ ಆಗಿಲ್ಲ, ಈ ಪೇಜ್ ನ ಫುಲ್ಲು ಅಳ್ಸಾಕ್ಬೇಕು, ಎರೇಸ್ ಮಾಡಬೇಕು ಅಂತ ಅಂದ್ರೆ ರಿಲೀಫ್ ಟೂಲ್ ಪಕ್ಕ ಒಂದು ಆಪ್ಷನ್ ಇದೆ, ರೀಪ್ಲೇಸ್ ರಿಲೀಫ್ ಅಂತ. ಇದನ್ನ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಫುಲ್ಲು ಡಿಲೀಟ್ ಆಗುತ್ತೆ, ಏನು ಇರಲ್ಲ ಇಲ್ಲಿ. ಫುಲ್ ಡಿಲೀಟ್ ಆಗಿ ಹೋಗುತ್ತೆ. ಅದನ್ನೇ ನೀವು ವಾಪಸ್ ತಗೊಳೋದಾದ್ರೆ ಕಂಟ್ರೋಲ್ Z. ಓಕೆನಾ? ನೆಕ್ಸ್ಟ್ ಡಿಸೈನ್ ಎಲ್ಲ ಕೊಂಡಿಸ್ಕೊಂಡು ಆಯ್ತು. ಇನ್ನ ನೆಕ್ಸ್ಟ್ ಡೋರ್ಗಳಲ್ಲಿ ಏನಿರುತ್ತೆ, ಈ ತರ ಆರ್ಚ್ ಇರುತ್ತೆ. ಆರ್ಚ್ ಅನ್ನು ಕೊಂಡಿಸ್ಕೊಡೋದು ಹೇಳ್ತೀನಿ ಇವತ್ತ. ಟೂಲ್ ಪಾತಿಗೆ ಹೋಗಲ್ಲ ಈಗ್ಲೇ, ಆಮೇಲೆ ಹೋಗ್ತೀನಿ ಟೂಲ್ ಪಾತ್ಗೆ. ಎರೇಸ್ ಮಾಡಿದೆ, ಎಲ್ಲವನ್ನು ಡಿಲೀಟ್ ಮಾಡಿದೆ. ಬಿಟ್ ಮ್ಯಾಪ್ ಟು ಬಿಟ್ ಮ್ಯಾಪ್ ಮಾಡ್ಕೊಂಡಿದೀನಿ. ಆಯ್ತರ. ಅದಾದ್ಮೇಲೆ 15 mm ಆಫ್ಸೆಟ್ ಮಾಡ್ಕೊಂಡೆ. 15 mm ಈಗ ಈಗ ವಾಪಸ್ ನೀವು ಪೇಜಿಗೆ ಮತ್ತೆ ಹೊಸ ಪೇಜಿಗೆ ಬರಕ್ಕೆ ಅಂಡು ಮಾಡ್ಕೊಂಡಿದ್ದ? ಓಕೆ. ಮೀಟಿಂಗ್ 10 ನಿಮಿಷದಲ್ಲಿ ಕ್ಲೋಸ್ ಆಗುತ್ತೆ, ಮತ್ತೆ ಅದೇ ಲಿಂಕ್ ಅಲ್ಲೇನೆ ಎಲ್ಲರೂ ಮತ್ತೆ ಜಾಯಿನ್ ಆಗಿ ಕ್ಲೋಸ್ ಆಗೋ ತನಕ ಇದ್ರಲ್ಲೇ ಇರೋಣ. ಕ್ಲೋಸ್ ಆದ್ಮೇಲೆ ಇನ್ನೊಂದ್ಸತಿ ಅದೇ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಈಗ ಹೆಂಗ್ ಜಾಯಿನ್ ಆಗಿದ್ದೀರಾ ಅದೇ ತರನೇ ಜಾಯಿನ್ ಆಗಿ. ಇನ್ನೊಂದು 10 ನಿಮಿಷದಲ್ಲಿ ಇದಾಗುತ್ತೆ. ಹೇಳಿ, ಇವಾಗ ಹೇಳಿ, ಏನಕ್ಕೆ ಹೇಳ್ತಿದ್ರಿ? ಈಗ ವಾಪಸ್ಸು ಮತ್ತೆ ಈಗ ಪ್ಲೇನ್ ಶೀಟಿಗೆ ಬಂದ್ರಲ್ಲ ನೀವು, ಮತ್ತೆ ಅದ್ ಎಲ್ಲದನ್ನು ಹೆಂಗ್ ಅಂಡು ಬಂದ್ರಿ ಅಂತನಾ? ಮಾಡ್ಕೊಂಡಿದ್ದ? ಇಲ್ಲ ಹಾ, ಹಾ. ನಿಮಿಷ. ಈ ತರ ಇದ್ದೆ, ಓಕೆನಾ? ಇದ್ರಲ್ಲಿ ಕೆಳಗಡೆ ಬರ್ಬೇಕು. ತೀರಾ ಕೆಳಗಡೆ ಬಂದ್ರೆ ರಿಲೀಫ್ ಟೂಲ್ ಅಂತ ಇದೆ. ರಿಲೀಫ್ ಟೂಲ್ ಅಲ್ಲಿ ಮೊದಲನೇ ಆಪ್ಷನ್ ಇಂಪೋರ್ಟ್ ಮಾಡ್ಕೊಳಕ್ಕೆ, ನಮ್ ಡಿಸೈನ್ ನ ತಗೊಳೋದಕ್ಕೆ. ಅದ್ರ ಪಕ್ಕ ಒಂದು ಆಪ್ಷನ್ ಇದೆ, ರೀಪ್ಲೇಸ್ ರಿಲೀಫ್ ಅಂತ. ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲಾದು ಅಳ್ಸೋಗುತ್ತೆ. ಅಂದ್ರೆ 3D ಅಳ್ಸೋಗುತ್ತೆ, 2D ಲೈನ್ಗಳು ಯಾವ ಅಳ್ಸೋಗಿರಲ್ಲ. ಆ ಲೈನ್ಗಳನ್ನೆಲ್ಲ ಅಳ್ಸೋದಕ್ಕೆ ನಾನು ಎಲ್ಲವನ್ನೂ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಮಾಡಿದೆ ಅಷ್ಟೇ. ಓಕೆ.
ಅರ್ಥ ಆಯ್ತು ಅರ್ಥ ಆಯ್ತು. ಓಕೆನಾ. ನೆಕ್ಸ್ಟ್ ಬಿಟ್ ಮ್ಯಾಪ್ ಮಾಡ್ಕೊಳ್ಳಿ. ಬಿಟ್ ಮ್ಯಾಪ್ ಆಯ್ತು. ಇದನ್ನ 15 mm ಆಫ್ಸೆಟ್ ಮಾಡ್ಕೊಳ್ಳಿ. 15 mm ಆಫ್ಸೆಟ್ ಮಾಡಿದೆ. ಈಗ ಆರ್ಚ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ಈಗ ಸಿಂಪಲ್ ಆಗಿ ತೋರಿಸ್ತೀನಿ. ಡೋರ್ಗಳಲ್ಲಿ ಕೆಲವರಲ್ಲಿ ಆರ್ಚ್ ಈ ತರ ಇರುತ್ತೆ, ಇನ್ನ ಕೆಲವು ಡೋರ್ಗಳಲ್ಲಿ ಆರ್ಚ್ ಈ ತರ ಇರುತ್ತೆ. ನಾನು ಸುಮ್ಮನೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ, ಆಮೇಲೆ ಅದನ್ನ ನೀಟಾಗಿ ಮಾಡಿ ತೋರಿಸ್ತೀನಿ. ಈ ತರ ಇರುತ್ತೆ ಕೆಲವು ಡೋರ್ಗಳಲ್ಲಿ, ಈ ತರ ಇರುತ್ತೆ. ಇನ್ನ ಕೆಲವು ಡೋರ್ಗಳಲ್ಲಿ ಈ ತರ ಇರುತ್ತೆ. ಇವನ್ನೆಲ್ಲ ಹೆಂಗ್ ಮಾಡೋದು ಅಂತ ಅಂದ್ರೆ ತೋರಿಸ್ತಾ ಹೋಗ್ತೀನಿ. ಬಿಟ್ ಮ್ಯಾಪ್ ಮಾಡ್ಕೊಂಡಿದೀನಿ. ಇದಕ್ಕೆ ಸೆಂಟ್ರಿಗೆ ಒಂದ್ ಲೈನ್ ಹಾಕೋಬೇಕು. ಏನಕ್ಕೆ ಸೆಂಟ್ರಿಗೆ ಒಂದ್ ಲೈನ್ ಹಾಕೊಳ್ಳಿ ಅಂತ ಇದೀನಿ ಅಂತಂದ್ರೆ, ಇದು ಆರ್ಚ್ ಮಾಡಿದೀವಲ್ಲ, ಈ ಆರ್ಚ್ ಅಲ್ಲಿ ಈ ಸೆಂಟ್ರಿಂದ ಲೆಫ್ಟಿಗೆ ಏನಿದೆ ರೈಟ್ಗೂ ಅದೇ ಇದೆ. ಹಾ ಸರ್ ವಾಯ್ಸ್ ಬ್ರೇಕ್ ಆಗ್ತದೆ. ಹಾ, ಹಾ. ಒಂದ್ ಮಿನಿಟ್ ನನ್ನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಅನ್ಕೊಂತೀನಿ, ಹಂಗಾಗಿ. ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ರೈಟ್ ಸೈಡ್ ಅಲ್ಲೂ ಅದೇ ಇದೆ. ಕ್ಲಿಯರ್ ಆಯ್ತಾ ವಾಯ್ಸ್? ಕ್ಲಿಯರ್ ಆಯ್ತು ಈಗ. ಇದ್ರಲ್ಲೂ ಅಷ್ಟೇ ನೋಡಿ, ಇದ್ರಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ರೈಟ್ ಸೈಡ್ ಅಲ್ಲೂ ಅದೇ ಇದೆ. ನಾವು ಲೆಫ್ಟ್ ಸೈಡ್ ಒಂದ್ ಮಾಡ್ಕೊಂಡ್ರೆ ಸಾಕು, ಇದನ್ನ ಮಿರರ್ ಮಾಡ್ಕೊಂಡ್ಬಿಡ್ಬೋದು ರೈಟ್ ಸೈಡ್ಗೆ. ಅದಕ್ಕೋಸ್ಕರ ಬಿಟ್ ಮ್ಯಾಪ್ ಮಾಡ್ಕೊಂಡು ಪಾಲಿ ಲೈನ್ ಅಲ್ಲಿ ಲೈನ್ ನ ಸೆಂಟರ್ ಮಾಡ್ಕೊಂತಾ ಇದೀನಿ. ಮೊದ್ಲೊಂದು ಪಾಯಿಂಟ್ ಕ್ಲಿಕ್ ಮಾಡಿದೆ, ಅದಾದ್ಮೇಲೆ ಕಂಟ್ರೋಲ್ ಒತ್ತಿಡ್ಕೊಂಡಿದೀನಿ, ಸ್ಟ್ರೈಟ್ ಬಂದಿದೆ. ಮೌಸ್ ಅಲ್ಲಿ ಲೆಫ್ಟ್ ಕೀ ಪ್ರೆಸ್ ಮಾಡಿದೀನಿ, ಅದು ಬಿಡ್ತಾ ಇಲ್ಲ, ಹಂಗಾಗಿ ಮೌಸ್ ಅಲ್ಲಿ ಮತ್ತೆ ರೈಟ್ ಕೀ ಪ್ರೆಸ್ ಮಾಡಿದೆ, ಬಿಡ್ತು. ಲೈನ್ ಬಂದಿದೆ, ಬಟ್ ಸೆಂಟ್ರಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಸೆಂಟರ್ ಮಾಡ್ಕೊಂತಾ ಇದೀನಿ. ಅದನ್ನ ಸೆಂಟರ್ ಮಾಡ್ಕೊಳಕ್ಕೆ ಇಲ್ಲೊಂದು ಆಪ್ಷನ್ ಇದೆ, ಸೆಂಟರ್ ಆಯ್ತು. ಅದಾದ್ಮೇಲೆ ಕತ್ರಿ ಒಂದು ಆಪ್ಷನ್ ಇದೆ, ಇಂಗ್ಲಿಷ್ ಅಲ್ಲಿ ಟ್ರಿಮ್. ಓಕೆನಾ. ಕತ್ರಿ ತರ ಇರುತ್ತೆ ಸಿಂಬಲ್. ಓಲ್ಡ್ ಮೆಥಡ್ ಅಲ್ಲಿ ಗ್ಯಾಪ್ ನಲ್ಲಿ ಇದ್ರೆ ಕತ್ರಿ ಅಂತ ನೀವು ಗ್ಯಾಪ್ ನಲ್ಲಿ ಇಕ್ಕೋಬಹುದು. ಕತ್ರಿನ ತಗೊಂಡ್ಬಿಟ್ಟು ರೈಟ್ ಸೈಡ್ ನ ಕಟ್ ಮಾಡಿ ಬಿಸಾಕಿ. ಬಲಗಡೆ ಏನಿಲ್ಲ, ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಇದೆ, ಲೆಫ್ಟ್ ಸೈಡ್ ಮಾತ್ರ ಸಾಕು. ಓಕೆನಾ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎನ್ ಅಂತ ಪ್ರೆಸ್ ಮಾಡಿ, ಕೀಬೋರ್ಡ್ ಅಲ್ಲಿ ಎನ್. ಕೀಬೋರ್ಡ್ ಅಲ್ಲಿ ಲೈನ್ ಸೆಲೆಕ್ಷನ್ ಮಾಡ್ಕೊಂಡೆ, ಎಡಗಡೆದ್ ಮಾತ್ರ ಎನ್ ಅಂತ ಪ್ರೆಸ್ ಮಾಡಿದೆ. ಎನ್ ಅಂತ ಪ್ರೆಸ್ ಮಾಡಿದಾಗ ನೋಡ್ ಆಕ್ಟಿವೇಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಬರೀ ಇಲ್ಲೇನು ಇಲ್ಲ, ಈ ಕಾರ್ನರ್ ಅಲ್ಲಿ ಏನು ಇಲ್ಲ. ಎನ್ ಅಂತ ಪ್ರೆಸ್ ಮಾಡ್ತಿದ್ದಂಗೆ ಆ ಕಾರ್ನರ್ ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಅದು ಮೂವಿಂಗ್ ಪಾಯಿಂಟ್ ನಮ್ಗೆ ಈ ತರ ಬಂದಿದೆ. ಇದಾದ್ಮೇಲೆ ಈ ಸೆಂಟ್ರಲ್ ಲೈನ್ ಇದೆಯಲ್ಲ, ಈ ಸೆಂಟ್ರಲ್ ಲೈನ್ ಮೇಲ್ಗಡಿಕೆ ಮೌಸ್ ನ ಮೂವ್ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಕಲ್ಸರ್ ಚೇಂಜ್ ಆಗುತ್ತೆ. ಮೊದ್ಲು ಈ ತರ ಬ್ಲಾಕ್ ಆರೋ ತರ ಇದೆ, ಅಲ್ಲಿಗೆ ಹೋಗ್ತಿದ್ದಂಗೆ ಎಸ್ ತರ, ಅಂದ್ರೆ ಈ ತರ ಸಿಂಬಲ್ ಬರುತ್ತೆ ಆರ್ಕ್ ತರ. ಆ ತರ ಸಿಂಬಲ್ ಬಂದಾಗ ಬಿ ಅಂತ ಪ್ರೆಸ್ ಮಾಡಿ. ಬಿ ಫಾರ್ ಬೋಲ್ಡ್, ಬಿ, ಬಿ ಫಾರ್ ಬಿಗ್ ಪ್ರೆಸ್ ಮಾಡಿದ್ರೆ 2 ಪಾಯಿಂಟ್ ಓಪನ್ ಆಗುತ್ತೆ. 2 ಪಾಯಿಂಟ್ಗಳು ಹೆಂಗೆ ಅಂತಂದ್ರೆ, ನಮಗೆ ಮೂವ್ ಮಾಡೋದಕ್ಕೆ ನೋಡಿ ಈ ತರ ಮೂವ್ ಮಾಡ್ಕೋಬಹುದು. ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ ಮಾಡ್ಬೋದು. ಇದನ್ನ ಈ ಪಾಯಿಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಕೆಳಗಡೆಗೆ ಮೂವ್ ಮಾಡ್ಬೋದು. ಈ ಪಾಯಿಂಟ್ ನ ಇಲ್ಲಿಗೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಹೆಂಗಾರು ನಿಮಗೆ ಆರ್ಚ್ ಯಾವ ತರ ಇದೆ, ಯಾವ ತರ ಬೇಕು ನಿಮ್ಗೆ, ಆ ತರ ಮೂವ್ ಮಾಡ್ಕೊಳ್ಳಿ. ಮೂವ್ ಆಯ್ತು. ಈ ತರ ಆರ್ಚ್ ಆಗಿದೆ. ಈ ತರ ಆರ್ಚ್ ಆಗಿದೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಮಿರರ್ ಟೂಲ್ಗೆ ಹೋಗಿ, ಮಿರರ್ ಟೂಲ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ, ರೈಟಿಗೆ ಬಂದು ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಶಿಫ್ಟ್ ಇಟ್ಕೊಂಡು ಈ ಲೈನ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೌಸ್ ಅಲ್ಲಿ ರೈಟ್ ಬಟನ್ ಪ್ರೆಸ್ ಮಾಡಿ, ಜಾಯಿನ್ ಅಂತ ಬರುತ್ತೆ, ಜಾಯಿನ್ ಕ್ಲಿಕ್ ಮಾಡಿದ್ರೆ ಜಾಯಿನ್ ಆಗುತ್ತೆ. ಇಲ್ಲ ನನಗೆ ಅದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ, ಅದಷ್ಟು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ, ಇದೇ ಬೇರೆ ಇದೆ, ಇದೇ ಬೇರೆ ಇದೆ. ಹೇಳಿ. ಅದು ಈಗ ಸೈಡ್ ಈಗ ಆರ್ಚ್ ಬಂದಿದೆಯಲ್ಲ, ಆ ಆರ್ಚ್ ಡೌನು ನಮಗೆ ಸ್ಕೇಲ್ ಅಲ್ಲಿ ಲೆಕ್ಕ ತಗೊಂಡಿರ್ತೀವಲ್ಲ, ಇಲ್ಲಿ ಹೆಂಗ್ ತಗೊಳೋದು?
ಹಾ ಓಕೆ, ನಾನೀಗ ಬಟ್ ನಿಮ್ಗೆ ಬರೀ ಆರ್ಚ್ ಮಾತ್ರ ಮಾಡೋದಕ್ಕೆ ಹೇಳಿದೆ, ಓಕೆ ಓಕೆ ಮೆಜರ್ಮೆಂಟಿಗೆ ಹೇಳಿಲ್ಲ, ಇನ್ನ ಟೆಕ್ನಿಕಲ್ ಆಗಿ ಹೇಳಿಲ್ಲ. ಓಕೆ 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 ಆ ಟೆಕ್ನಿಕಲ್ ಆಗಿ ಬರ್ತೀನಿ. ಈಗ ಮೊದಲು ಆರ್ಚ್ ಹಾಕೋಣದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಟೆಕ್ನಿಕಲ್ ಆಗಿ ಬರ್ತೀನಿ. ನಿನ್ನೆ ಟೆಕ್ನಿಕಲ್ ಆಗಿ ಅವತ್ತು ಹೇಳ್ಕೊಟ್ಟಿರ್ಲಿಲ್ಲ, ನಿನ್ನೆ ಇವತ್ತು ಸ್ವಲ್ಪ ಟೆಕ್ನಿಕಲ್ ಆಗಿ ಹೋಗಿದ್ದೀನಿ. ಈಗ ಆರ್ಚ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮೆಜರ್ಮೆಂಟಿಗೆ ಓಕೆ ಕರೆಕ್ಟ್ ಆಗಿ ಆರ್ಚ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ಟೆಕ್ನಿಕಲ್ ಆಗಿ. ಒಂದೇ ದಿವಸ ಹೇಳಿದ್ರೆ ಓಕೆ ಲರ್ನಿಂಗರಿಗೆ ಕಷ್ಟ ಆಗುತ್ತೆ ಹೌದೌದು ಹಂಗಾಗಿ. ಅದೇ ಅದೇ ಓಕೆ ಈ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಶಿಫ್ಟ್ ಇಟ್ಕೊಳ್ಳಿ, ಈ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಅಂತ ಕ್ಲಿಕ್ ಮಾಡಿ, ಇದೊಂದು ಆಪ್ಷನ್. ಇಲ್ಲ ನನಗೆ ಅದು ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಎಲ್ಲವನ್ನೂ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಕೀಬೋರ್ಡ್ ಅಲ್ಲಿ ಜೆ ಅಂತ ಒಂದು ಆಪ್ಷನ್ ಇದೆ, ಜೆ ಜೆ ಫಾರ್ ಜೋಕರ್. ಜೆ ಪ್ರೆಸ್ ಮಾಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ನನಗೊಂದು ಸ್ಲೇಟ್ ಓಪನ್ ಆಗುತ್ತೆ. ಅಲ್ಲಿ ಏನು ಚೇಂಜಸ್ ಮಾಡಬೇಡಿ, ಜಾಯಿನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಜಸ್ಟ್ ಕ್ಲೋಸ್ ಮಾಡಿ, ಜಾಯಿನ್ ಆಗ್ಬಿಟ್ಟಿರುತ್ತೆ. ಹಿಂಗೂ ಮಾಡ್ಬೋದು. ಒಂದು ಇದಾಯ್ತು. ನೆಕ್ಸ್ಟ್ ಈ ತರ ಆರ್ಚ್ಗಳಿದ್ರೆ ಯಾವ ತರ ಮಾಡೋದು ಅಂತ, ಓಕೆನಾ? ಆ ತರ ಮಾಡೋದಾದ್ರೆ ಇದನ್ನ ಡಿಲೀಟ್ ಮಾಡೋಣ, ಸೈಡ್ಗೆ ಬಿಡ್ತೀನಿ, ಸೈಡ್ ಅಲ್ಲಿ ಇರ್ತೀನಿ. ಇದಕ್ಕೆ ಬಿಟ್ ಮ್ಯಾಪ್ ವೆಕ್ಟರ್ ಮಾಡ್ಕೊತಾ ಇದ್ದೀನಿ. ಬಿಟ್ ಮ್ಯಾಪ್ ವೆಕ್ಟರ್ ಆಯ್ತು. ಅದಾದ್ಮೇಲೆ ಈ ಲೈನ್ ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ, ಇದನ್ನ ಆಫ್ಸೆಟ್ ಮಾಡ್ಕೊತೀನಿ. ಆಫ್ಸೆಟ್ 15 mm ಆಫ್ಸೆಟ್ ಮಾಡಿದ್ದೀನಿ, 15 mm ಆಫ್ಸೆಟ್ ಆಗಿದೆ. ರೈಟ್ ಸೈಡ್ ನನಗೆ ಅರ್ಧ ಮಾಡ್ಕೋಬೇಕಾಗಿರೋದ್ರಿಂದ ರೈಟ್ ಸೈಡ್ ಫುಲ್ ಕಟ್ ಮಾಡ್ತೀನಿ. ಲೆಫ್ಟ್ ಮಾಡಂಗಿದ್ರೆ ಲೆಫ್ಟ್, ಈ ಸತಿ ಲೆಫ್ಟ್ ಮಾಡೋಣ. ಒಂದ್ಸತಿ ರೈಟ್ ಕಟ್ ಮಾಡಿದ್ದೆ, ಈ ಸತಿ ಲೆಫ್ಟ್ ಕಟ್ ಮಾಡ್ತೀನಿ. ಅವ್ರು ರೈಟೇ ಕಟ್ ಮಾಡ್ತಾರೆ ಅನ್ಬಾರ್ದು. ಲೆಫ್ಟ್ ಕಟ್ ಮಾಡಿದೆ. ಈಗ ರೈಟ್ ಸೈಡಿಗೆ ಮಾತ್ರ ನನಗಿದೆ. ಇವಾಗ ನನಗೆ ಬೇಕಾಗಿರೋದು ಈ ತರ ಆರ್ಚ್, ಓಕೆನಾ? ಇದು ಲೈನ್ ಇದೆ, ಎನ್ ಅಂತ ಪ್ರೆಸ್ ಮಾಡಿ. ಎನ್ ಅಂತ ಪ್ರೆಸ್ ಮಾಡ್ತಿದ್ದಂಗೆ ನೋಡ್ ಓಪನ್ ಆಯ್ತು. ಇಲ್ಲಿ ನಮಗೆ ಪಾಯಿಂಟ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಲ್ಲ ಪಾಯಿಂಟ್ಗಳು ಎಷ್ಟು ಪಾಯಿಂಟ್ಗಳು ಬೇಕು ಅಂತ. ಈಗ ಇದರಲ್ಲಿ ಅರ್ಧ ಅಂತ ಅಂದ್ರೆ ಇಲ್ಲಿಗೆ ಬಂತು. ಮೊಬೈಲ್ ಇದೆಯಲ್ಲ, ಇಲ್ಲಿ ಅರ್ಧಕ್ಕೆ ಇಲ್ಲಿಗೆ ಬಂದಿದೆ. ಲೆಫ್ಟ್ ಸೈಡ್ ಇಂದ ಕಟ್ ಮಾಡಿದೀವಿ, ಕಟ್ ಮಾಡಿದೆ. ಪಾಯಿಂಟ್ಗಳು ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ 1 ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ 1 ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ 1 ಪಾಯಿಂಟ್. ನನಗೆ ಟೋಟಲ್ ಪಾಯಿಂಟ್ ಬೇಕಾಗಿರೋದು 1 2 3 4 ಪಾಯಿಂಟ್ ಬೇಕು ನನಗೆ. ಈ ಲೈನ್ ಇದೆಯಲ್ಲ ಅಡ್ಡ ಲೈನು, ಈ ಅಡ್ಡ ಲೈನ್ಗೆ 4 ಪಾಯಿಂಟ್ ಮಾಡ್ಕೊಳ್ಳಿ. ಎನ್ ಅಂತ ಪ್ರೆಸ್ ಮಾಡಿ, ಎನ್ ಅಂತ ಪ್ರೆಸ್ ಮಾಡಿ, ಈ ತರ ಪಾಯಿಂಟ್ ಬರುತ್ತೆ. ಒಂದ್ ನಿಮಿಷ ನಿಲ್ಲಿಸ್ತೀನಿ, 1 ನಿಮಿಷ ಇದೆ. ಇದು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಮತ್ತೆ ಲಾಗಿನ್ ಆಗಿ ಎಲ್ಲರೂ. ಸೇಮ್ ಲಿಂಕ್ಗೆ ಲಾಗಿನ್ ಆಗಿ. ಓಕೆ ಓಕೆ